ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಇಷ್ಟು ದಿವಸ ಒಂದು ರೀತಿಯಂಥ ಶೀತಲ ಸಮರ ನಡೀತಾ ಇತ್ತು. ಒಂದು ಈ ಕಡೆ ಬಣ, ಮತ್ತೊಂದು ಆ ಕಡೆ ಬಣ, ಅವ್ರದ್ದೊಂದು ವಕ್ಫ್ ಯಾತ್ರೆ, ಇವರದೊಂದು ಯಾತ್ರೆ, ಇದೆಲ್ಲವೂ ಕೂಡ ನಡೀತಾ ಇತ್ತು. ಏನು ಸಂಕ್ರಾಂತಿ ನಂತರ ಸರ್ಕಾರದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತೇಳಿ ಬಿಜೆಪಿಯವರು ಭವಿಷ್ಯ ನುಡಿತಾ ಇದ್ರು. ಆದರೆ ಈಗ ಬಿಜೆಪಿ ಒಳಗಡೆ ದೊಡ್ಡ ದೊಡ್ಡ ಕ್ರಾಂತಿಗಳು ಶುರುವಾಗಿದ್ದಾವೆ. ಒಂದಾದ ಮೇಲೆ ಒಂದು ಕ್ರಾಂತಿಯ ಸ್ಫೋಟ ಆಗ್ತಾನೆ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಬಯಲಲ್ಲೇ ಗುದ್ದಾಟ, ಒಳಗೊಳಗೆ ಗುದ್ದಾಟ ಅಲ್ಲ, ಈಗ ಬಯಲಲ್ಲೇ ಗುದ್ದಾಟ, ಬಹಿರಂಗ ಸಮರ, ಇನ್ನೇನಿದ್ರು ಯುದ್ಧ. ಈ ಮಾತುಗಳನ್ನು ಹೇಳ್ತಾ ಇರೋಂಥದ್ದು ಬೇರೆ ಯಾರಲ್ಲ, ಬಿಜೆಪಿ ನಾಯಕರುಗಳೇ ಹೇಳ್ತಿರೋಂಥದ್ದು. ಅಷ್ಟೇ ಅಲ್ಲ, ಥರ್ಡ್ ಕ್ಲಾಸ್ ರಾಜಕಾರಣಿ ಈ ಪದವನ್ನು ಬಳಕೆ ಮಾಡಿದ್ದಾರೆ. ಯಾರ ವಿರುದ್ಧ? ಬಿಜೆಪಿಯ ಸಂಸದರ ವಿರುದ್ಧ. ಯಾರು ಮಾಡಿದ್ದು? ಬಿಜೆಪಿಯ ನಾಯಕರು ಮಾಡಿದ್ದು. ಅಂದರೆ ಬಿಜೆಪಿಯಲ್ಲಿ ಈಗ ಎಲ್ಲವೂ ಕೂಡ ಮುಕ್ತ, ಎಲ್ಲವೂ ಕೂಡ ಬಯಲು. ಏಕೆಂದರೆ ಒಬ್ಬರು ಇನ್ನೊಬ್ಬರ ವಿರುದ್ಧ ಏನು ಬೇಕಿದ್ರು ಬೈಬಹುದು. ನೀವು ಇರೋದಾದರೆ ಇರಿ, ಹೋಗೋದಿದ್ರೆ ಹೋಗಿ. ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾರಿಗೆ? ಸಂಸದ ಹೇಳ್ತಾ ಇದ್ದಾರೆ. ಸರ್ವಾಧಿಕಾರಿಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ? ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಯಾರು ಏನು ಬೇಕಿದ್ರು ಹೇಳ್ಬೋದು. ಹಾಗೆಯೇ ಬಿಜೆಪಿಯ ಸಂಸದರ ಬಗ್ಗೆ ಬಿಜೆಪಿಯವರು ಏನು ಬೇಕಿದ್ರು ಹೇಳ್ಬೋದು. ಶಾಸಕರ ಬಗ್ಗೆ ಏನು ಬೇಕಿದ್ರು ಹೇಳ್ಬೋದು. ಶಾಸಕರು ರಾಜ್ಯಾಧ್ಯಕ್ಷರ ಬಗ್ಗೆ ಏನು ಬೇಕಿದ್ರು ಹೇಳ್ಬೋದು. ನಾಯಕರುಗಳ ಬಗ್ಗೆ ಏನು ಬೇಕಿದ್ರು ಹೇಳ್ಬೋದು. ಮತ್ತು ವಿಶೇಷ ಅಂತ ಹೇಳಿದರೆ ಬಿಜೆಪಿಯವರು ಮೊನ್ನೆ ಒಂದು ಕೋರ್ ಕಮಿಟಿ ಸಭೆಯನ್ನು ಮಾಡಿದರು. ಅದರಲ್ಲಿ ಬಿ ಶ್ರೀರಾಮುಲು ಹೇಗೆ ಅಸಮಾಧಾನ ಹೊರಹಾಕಿದ್ದಾರೆ ಗೊತ್ತೇ ಇದೆ. ಈಗಾಗಲೇ ಬಹಿರಂಗ ಆಗಿರುವಂಥದ್ದು ಖುಲ್ಲಂ ಇದೆ. ರಾಧಾಮೋಹನ್ ಅಗರ್ವಾಲ್ ಅವರು ಏನು ಹೇಳಿದ್ದಾರೆ ಕೋರ್ ಕಮಿಟಿ ಒಳಗಡೆ ಅನ್ನೋದನ್ನು ಹೊರಗಡೆ ಶ್ರೀರಾಮುಲು ಅವರು ಯಥಾವತ್ತಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಥವಾ ಅದೇ ಯಥಾವತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವರು ಹೇಳಿರೋದ್ರಿಂದ ಹಿಂಗೆ ನಡೆಯಿತು ಅಂತ ಅವ್ರು ಹೇಳಿರೋದ್ರಿಂದ ಅದೇ ಯಥಾವತ್ತು ಅಂತ ಅಂದ್ಕೊಂಡಿದ್ದೀವಿ. ಮತ್ತೊಂದು ಕಡೆಯಲ್ಲಿ ನಮ್ಮದೇ ಒಂದು ಕೋರ್ ಕಮಿಟಿ ಇದೆ, ನಾಳೆ ಕೋರ್ ಕಮಿಟಿ ಸಭೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಬಿಜೆಪಿಯ ನಾಯಕರೇ. ಯತ್ನಾಳರು ಹೇಳ್ತಾ ಇರುವಂಥ ಮಾತು, ನಮ್ಮದೇ ಒಂದು ಕೋರ್ ಕಮಿಟಿ ಸಭೆ ಇದೆ, ಅದರಲ್ಲಿ ಡಿಸೈಡ್ ಮಾಡ್ತೀವಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಅಂದರೆ 2 ಕೋರ್ ಕಮಿಟಿಯೂ ಇದೆ. ಹೀಗೆ ಬಯಲಲ್ಲೇ ನಡೀತಿರುವಂತಹ ಈ ಗುದ್ದಾಟದ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು ಸಿಎಂಗೆ ಇಡಿ ಕುಣಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಶ್ರೀ ಸಿದ್ದರಾಮಯ್ಯ, ಶ್ರೀಮತಿ BM ಪಾರ್ವತಿ, ಇವರಿಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದೆ ಇಡಿ ತನ್ನದೇ ಆದಂತಹ ಒಂದು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದಾಗ ಮುಖ್ಯಮಂತ್ರಿಯವರ ವಿರುದ್ಧ ಹಾಗೂ ಅವರ ಧರ್ಮಪತ್ನಿಯವರ ವಿರುದ್ಧ ನೇರವಾದಂಥ ಆಪಾದನೆಗಳಿದ್ದಾವೆ. ಜೊತೆಗೆ ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲಿ ಅನ್ನೋದರ ಬಗ್ಗೆಯೂ ಕೂಡ ಇಡಿ ಹೇಳ್ತಾ ಇದೆ. ಹಾಗಾದರೆ ಇಡಿಯ ಈ ಒಂದು ಜಪ್ತಿಗೆ ಸಂಬಂಧಪಟ್ಟಿರುವಂತಹ ನೋಟಿಸ್ನಲ್ಲಿರುವಂತಹ ಅಂಶಗಳು ಏನೇನಿದ್ದಾವೆ, ಯಾವ್ಯಾವ ಕಾರಣದಲ್ಲಿ ಹೇಗೆಲ್ಲ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ, ಪಾರ್ವತಿಯವರ ಪಾತ್ರದ ಬಗ್ಗೆ, ಹಾಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಢಾದಲ್ಲಿ ಅಧಿಕಾರಿಗಳಾಗಿರುವಂಥವರು ಅವರ ಪಾತ್ರಗಳ ಬಗ್ಗೆ ಇಡಿ ಏನೇನು ಅಂಶಗಳನ್ನು ತನ್ನ ತನಿಖೆಯ ಸಂದರ್ಭದಲ್ಲಿ ಬಯಲಿಗಿಳಿದಿದೆ ಅಥವಾ ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಾನು ವಿವರಿಸ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಯಲಲ್ಲೇ ಗುದ್ದಾಡ್ತಾ ಇರುವಂತಹ ಕಮಲ ನಾಯಕರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ. ಭಾಳ ಮುಖ್ಯವಾಗಿ ಯಾವ ಸ್ವರೂಪದಲ್ಲಿ ಇವರ ಮಾತಿನ ವೈಖರಿ ಇದೆ ಅಂತ ಹೇಳಿದರೆ ನೋಡೋದಕ್ಕೆ ನಿಜಕ್ಕೂ ಕೂಡ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಈ ಲೆವೆಲ್ನಲ್ಲಿ ಇವರು ಮಾತನಾಡ್ಕೊಳ್ತಾರಲ್ಲ ಅನ್ನೋದು ಯಾರಿಗಾದರೂ ಅನಿಸುತ್ತೆ. ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿಯವರು ಹೇಗೆ ಮಾತಾಡ್ತಾರೆ, ಬಿಜೆಪಿಯವರ ವಿರುದ್ಧ ಕಾಂಗ್ರೆಸ್ನವರು ಹೇಗೆ ಮಾತಾಡ್ತಾರೆ ಅಂತೇಳಿ ಆಗಾಗ್ಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆದರೆ ಬಯಲಲ್ಲೇ ಗುದ್ದಾಟ ನಡೀತಾ ಇರೋದ್ರಿಂದ ಈಗ ಸ್ವಪಕ್ಷದ ಒಳಗಡೆ ಹಿಂಗೆಲ್ಲ ಮಾತಾಡ್ತಾರೆ ಅನ್ನೋಂಥದ್ದು ನೋಡುವ ಒಂದು ಅಪೂರ್ವ ಅವಕಾಶ ಅಂತೇಳಿ ಇದನ್ನು ಪರಿಗಣಿಸ್ಬೋದು. ಈ ವರದಿ ನಿಮಗೆ ತೋರಿಸ್ತೀನಿ. ಶಿಸ್ತಿನ ಪಕ್ಷ ಬಿಜೆಪಿಯ ಒಳಬೇಗುದಿ ಭುಗಿಲೆದ್ದಿದೆ. ಮನೆಯೊಳಗಿದ್ದ ಜಗಳ ಇದೀಗ ಬೀದಿ ರಂಪಾಟವಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಎಲ್ಲಾ ಬಣಗಳು ಒಟ್ಟೊಟ್ಟಿಗೆ ಸಿಡಿಯಲಾರಂಭಿಸಿವೆ. ರಾಜ್ಯಾಧ್ಯಕ್ಷ ಚುನಾವಣೆಗೂ ಮುನ್ನ ಆಗಿರುವ ಮಂಡಲಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರುಗಳ ನೇಮಕದ ಬೆನ್ನಲ್ಲೇ ಇದೀಗ ಆಕ್ರೋಶದ ಕಟ್ಟೆಯೊಡೆದಿದೆ. ರಾಜ್ಯದ 23 ಜಿಲ್ಲಾಧ್ಯಕ್ಷರುಗಳ ನೇಮಕ ಮಾಡಿದ್ದು ಈ ಹಿಂದೆ ಇದ್ದವರನ್ನೇ ಮುಂದುವರಿಸಿ ಆದೇಶ ಹೊರಡಿಸಲಾಗಿದೆ. ನಳಿನ್ ಕುಮಾರ್ ಕಟೀಲ್ ಕಾಲದಲ್ಲಿ ನೇಮಕವಾಗಿ ಅವಧಿ ಮುಕ್ತಾಯವಾಗಿದ್ದ ಜಾಗಕ್ಕೆ ಮಾತ್ರ ಹೊಸ ನೇಮಕ ಮಾಡಲಾಗಿದೆ. ಬೆಂಗಳೂರಿನ 3 ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ
ಹಾಲಿ ಅಧ್ಯಕ್ಷರನ್ನೇ ಮುಂದುವರಿಸಲಾಗಿದೆ. ಹೀಗಾಗಿ ವಿಜಯೇಂದ್ರ ತಮಗೆ ಬೇಕಾದವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಎಂದು ಎಲ್ಲರೂ ಸಿಟ್ಟಾಗಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಬೆಂಗಳೂರಿನಲ್ಲಿ ರಹಸ್ಯವಾಗಿಯೇ ಬಿಜೆಪಿಯ ಹಿರಿಯ ಹಾಗೂ ಪ್ರಮುಖ ನಾಯಕರು ಸಭೆ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಗೋವಿಂದ ಕಾರಜೋಳ ಹಾಗೂ ಇನ್ನಿತರರು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ದಿನಕ್ಕೊಬ್ಬರು ಬಂಡಾಯದ ಬಾವುಟ ಹಾರಿಸಲು ಶುರು ಮಾಡಿಕೊಂಡಿದ್ದಾರೆ. ಯತ್ನಾಳ್, ರಾಮುಲು, ನಂತರ ಡಾಕ್ಟರ್ ಕೆ ಸುಧಾಕರ್ ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾಗಿ ನೇಮಕವಾಗುತ್ತಿದ್ದಂತೆ ವಿಜಯೇಂದ್ರ ವಿರುದ್ಧ ಬಹಿರಂಗ ಯುದ್ಧ ಸಾರಿದ್ದಾರೆ. ತಮ್ಮ ಆಪ್ತರನ್ನ ಬಿಟ್ಟು ವಿಜಯೇಂದ್ರ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸೋ ಸಂಪತ್ ನೇಮಕ ಮಾಡಲಾಗಿದೆ ಅನ್ನೋದು ಸಂಸದರ ಸಿಟ್ಟಿಗೆ ಪ್ರಮುಖ ಕಾರಣ. ಯಾವ ಸೀನಿಯರ್ ಲೀಡರ್ಸ್ನು ಕೂಡ ನಿಮ್ಗೆ ಬೇಕಿಲ್ಲ, ಎಲ್ಲರನ್ನೂ ಕೂಡ ಸಮಾಧಿ ಮಾಡಕ್ಕೆ ಕೊಟ್ಟಿದೆ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ, ನಿಮ್ಮ ಆಸ್ತಿನ ಇದು ಬಿಜೆಪಿ. ನಿನ್ನೆ ಸುಧಾಕರ್ ಆಡಿದ್ದ ಮಾತುಗಳಿಂದ ಇಡೀ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಸುಧಾಕರ್ ಮಾತುಗಳಿಗೆ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷ ಅಂತಂದ್ರೆ 4 ಜನ ಸೇರಿ ಕಟ್ಟದ ಪಕ್ಷ. ಇವತ್ತು ನಂದೇ ನಡೆಯುತ್ತೆ ಅಂತೇಳಿ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂಥವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಬೇಕು, ಜಿ ಹುಜೂರ್ ಅನ್ನೋರು ಬೇಕು. ಅಂಥವರನ್ನ ನೀವು ಅಧ್ಯಕ್ಷರುಗಳು ನೇಮಕ ಮಾಡ್ಕೊಳ್ಳೋದು. ಮಿಸ್ಟರ್ BY ವಿಜಯೇಂದ್ರರವರು ಇವರು ಧೋರಣೆ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾನು ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಹೀಗೆ ಡಾಕ್ಟರ್ ಸುಧಾಕರ್ ವಿರುದ್ಧ ವಿಜಯೇಂದ್ರ ಮಾತಾಡ್ತಿರೋವಾಗಲೇ ವಿಜಯೇಂದ್ರ ಆಪ್ತರು ಸಿಡಿದೆದ್ದಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸತ್ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಮನಸ್ತಾಪ ಮೂಡಿದ್ದ ಎಸ್ಆರ್ ವಿಶ್ವನಾಥ್ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿಜೆಪಿಗೆ ಬಂದಿದ್ದೀರಿ, ಪಕ್ಷದ ಚೌಕಟ್ಟಿನಲ್ಲಿದ್ರೆ ಇರಿ ಅಂತ ಒಬ್ರು ಹೇಳಿದ್ರೆ, ಇನ್ನು ಕೆಲವರು ಬಾಯಿಗೆ ಬಂದಂತೆ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಸುಧಾಕರ್ ಭ್ರಷ್ಟ ಅಂತ ರೇಣುಕಾಚಾರ್ಯ ಹೇಳಿದ್ರೆ ನಿಮ್ಮಂಥೋರು ಇಲ್ಲಿರೋ ಬದಲು ಹೋದ್ರೇನೇ ಸರಿ ಎಂದು ಎಸ್ಆರ್ ವಿಶ್ವನಾಥ್ ಹರಿಹಾಯ್ದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದು GPS ಸಿಸ್ಟಮ್ ಇಲ್ಲ. MP ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ. ಪ್ರೀತಮ್ ಗೌಡ ಹಾಸನ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಮ್ ಗೌಡ ಹಿಡಿತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ, ನನ್ನೂ ಒಳಗೊಂಡಂತೆ. ಹೊಸಕೋಟೆಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಿದೆ. ದೇವನಹಳ್ಳಿಯಲ್ಲಿ ಯಾರು ಸಪೋರ್ಟ್ ಮಾಡಿದೆ ನೀನು? KH ಮುನಿಯಪ್ಪ ಅವರು ಸಪೋರ್ಟ್ ಮಾಡಿದೆ. ಹೋಗಲ್ಲಿ ಕಾರ್ಯಕರ್ತನ ಕೇಳ್ರಿ, ನೀನು ಪಕ್ಷದ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ಪಕ್ಷ ಅಂದ್ರೆ ತಾಯಿ ಇದ್ದಂಗೆ ಸುಧಾಕರ್ ಅವರೇ, ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗ್ಬೇಡ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವ್ರೆ. ಈಗ ಅನೇಕ ಜನ ಪಾರ್ಟಿಗೆ ಹೊಸದಾಗಿ ಬಂದಿರೋರು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ವ ಅದ್ಲ ಕಡೆಗೆ. ನೀನು ಬ್ಲಾಕ್ ಮೇಲ್ ರಾಜಕಾರಣಿ, ಆರೋಗ್ಯ ಖಾತೆನೇ ಬೇಕು, ವೈದ್ಯಕೀಯ ಶಿಕ್ಷಣ ಖಾತೆ ಎರಡೂ ಬೇಕಂತ ಹೇಳಿ ನೀನು ಬಂಡವಾಳ ಬಯಲು ಮಾಡ್ಬೇಕಾ? ನೀನ್ ಎಂತ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು. ರಾಜ್ಯದ ಅಧ್ಯಕ್ಷ ಫೋನ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಿರಲ್ಲ. ಮಿಸ್ಟರ್ ಸುಧಾಕರ್, ನಿನ್ನ ಹಗರಣವನ್ನ ನೀನು ಮಾಡಬಾರದು ಮಾಡಿರಿ. ಸುಧಾಕರ್ ಸಮರ ಸಾರಿರೋವಾಗಲೇ ರೆಬಲ್ಸ್ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಬಿ ಶ್ರೀರಾಮುಲು ಪರ ಬ್ಯಾಟ್ ಬೀಸಿದ ನಂತರ ಇದೀಗ ಸುಧಾಕರ್ ಪರ ನಿಂತಿದೆ ರೆಬಲ್ಸ್ ಟೀಮ್. ಸುಧಾಕರ್ ಮಾತುಗಳಿಂದಲೇ ವಿಜಯೇಂದ್ರ ಬಣ್ಣ ಬಯಲಾಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕುಟುಕಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿರುವ ರೆಬಲ್ಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಆಗ್ರಹಿಸಿದ್ದಾರೆ. ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂತ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ? ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ರು, ಮಾಡ್ಕೊಂಡು ಬಿಡ್ಲಿ. ಇವತ್ತು ವಿಜಯೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಆಟೋ ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಅವರು. ಯಡಿಯೂರಪ್ಪ ಒಬ್ಬನೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ, ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ ನಾವು. ಇನ್ನು ಹೊಗಳು ಭಟ್ಟರನ್ನೇ ಮಂಡಲ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿಕೊಳ್ತಾರೆ ನೋಡಿ ಅಂತ ಯತ್ನಾಳ್ ತಿಂಗಳ ಹಿಂದೆಯೇ ಹೇಳಿದ್ದರು. ಇದೀಗ ಅದೇ ಗೋಚರವಾಗ್ತಿದೆ.
ಈ ಚುನಾವಣೆಯೆಲ್ಲವೂ ಗಿಮಿಕ್ ಅಂತಿದ್ದಾರೆ ಯತ್ನಾಳ್. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರಾದ್ರು ಅವ್ರಿಗೆ ಅಡ್ಡೆ ಆತೈತಿ. ಹೊಗಳು ಭಟ್ರು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನ ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಇದನ್ನೆಲ್ಲ ಈ ಟ್ಯಾಗ್ ಪ್ರಹಸನ ಮಾಡ್ತೀರಿ. ಒಮ್ಮೆ ವಿಜೇಂದ್ರ ಅಂತ ಹೇಳಿ ಎಬ್ಬಿಸ್ಬಿಟ್ರಲ್ಲ ಕೈಯ. ವಿಜೇಂದ್ರ ಅವರು ಆಂತರಿಕ ಚುನಾವಣೆ ಮಾಡಿ, ಏನು ಸುಡುಗಾಡ ಆಂತರಿಕ ಚುನಾವಣೆ. ಅರುಣ್ ಸಿಂಗ್ ಕೋಟ್ಯಾಧೀಶಾಗಿ ಹೋದ್ರಿ ಕರ್ನಾಟಕದಿಂದ. ಇಲ್ಲಿ ಸರ್ಕಾರ ಬಿದ್ದು ಕೂಡ ಓಡೋಗ್ಬಿಟ್ಟ ರಾಜಸ್ಥಾನಕ್ಕೆ. ಇದು ಕುಚ್ ಭಿ ನಹೀ, पैसा नहीं है, वो अभी राजस्थान में है, वो मजा ले रहे हैं राजस्थान में. ಒಂದು ವೇಳೆ ಎಲೆಕ್ಷನ್ ನಡೆದರೆ ರೆಬೆಲ್ಸ್ ಅಭ್ಯರ್ಥಿ ಯಾರು ಎಂಬ ಬಗ್ಗೆ ಕುತೂಹಲ ಮೂಡಿದೆ. ಈ ಕುತೂಹಲಕ್ಕೆ ನಾಳೆ ಉತ್ತರ ಸಿಗಲಿದೆ. ನಾಳೆ ರೆಬೆಲ್ಸ್ ಟೀಮ್ನ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ನಡೆಯಲಿದ್ದು, ಯಾರು ಸ್ಪರ್ಧೆ ಮಾಡಬೇಕೆಂದು ನಾಳೆಯೇ ಫೈನಲ್ ಆಗಲಿದೆ. ಅದಕ್ಕೂ ಮುನ್ನ ವಿಜಯೇಂದ್ರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿರೋರಲ್ಲಿ ಸುಧಾಕರ್ ಒಬ್ಬರೇ ಅಲ್ಲ, ಇನ್ನೂ ಇದ್ದಾರೆ ಅಂದ್ರು. ವಿಜಯೇಂದ್ರಗೆ ದುಡ್ಡಿನ ದುರಹಂಕಾರ, ಆ ಬಚ್ಚನಿಂದ ಕಲಿಬೇಕಿಲ್ಲ ಎಂದು ಟಾಂಗ್ ಕೊಟ್ಟರು ಯತ್ನಾಳ್. ಹೀಗೆ ಬಿಜೆಪಿಯ ಬೀದಿರಂಪಾಟ ಬಲು ಜೋರಾಗೆ ನಡೆಯುತ್ತಿದೆ. ರಾಜ್ಯಾಧ್ಯಕ್ಷ ಚುನಾವಣೆಗೆ ಬರುವ ಶಿವರಾಜ್ ಸಿಂಗ್ ಚೌಹಾಣ್ ಮುಂದೆ ಅತಿ ದೊಡ್ಡ ಸವಾಲೇ ಇದೆ. ಅರುಣ್ ಸಿಂಗ್ರಂತೆಯೇ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಮಾಡ್ತಾರಾ ನೋಡ್ತೇವೆ ಅಂತ ಬೇರೆ ಯತ್ನಾಳ್ ಈಗಾಗಲೇ ಎಲ್ಲರನ್ನೂ ಅಲರ್ಟ್ ಮಾಡಿದ್ದಾರೆ. ಹೀಗಾಗಿ ಕಮಲ ಕಾಳಗಕ್ಕೆ ಕೊನೆಯೇ ಇಲ್ಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿ ನಾಯಕರು ಬಯಲಲ್ಲಿ ಗುದ್ದಾಟವನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗುತ್ತೆ ನೋಡಬೇಕು. ಇನ್ನು ವೇಗೇಂದ್ರ ಪಂಚಾಯತಿಗೆ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿಯ ಕುಣಿಕೆ ಹತ್ತಿರ ಆಗ್ತಾರಂತೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತು ಈಗಾಗಲೇ ಸಿದ್ದು ಹಾಗೂ ಪಾರ್ವತಿ ಇಬ್ಬರ ಹೆಸರು ಕೂಡ ಉಲ್ಲೇಖ ಆಗಿದೆ. ಮೂಡ ಹಗರಣದ ಬಗ್ಗೆ ಮಹತ್ವದ ಮಾಹಿತಿಯನ್ನ ಇಡಿ ಬಿಚ್ಚಿಟ್ಟಿದೆ. ವಿಶೇಷವಾಗಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಇದೆಯಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಇಡಿ ತನ್ನದೇ ಆದಂಥ ಉತ್ತರವನ್ನು ಹೇಳ್ತಾ ಇದೆ. ಅಕ್ರಮದಲ್ಲಿ ಸಿದ್ದರಾಮಯ್ಯ ಪಾರ್ವತಿಯವರ ಪಾತ್ರ ದೃಢವಾಯ್ತಾ ಅನ್ನುವಂತಹ ಅಂಶವನ್ನು ಕೂಡ ಇಟ್ಕೊಂಡು ನಾವು ಇದನ್ನು ನೋಡಬೇಕಿದೆ. ಯಾಕಂದರೆ ಇಡಿ ಜಪ್ತಿ ಪ್ರತಿಯಲ್ಲಿ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಇಬ್ಬರ ಹೆಸರು ಕೂಡ ಉಲ್ಲೇಖ ಆಗಿದೆ ಇಡಿಯವರ ಜಪ್ತಿ ಪ್ರತಿಯಲ್ಲಿ. ಇಷ್ಟಕ್ಕೂ ಇಡಿಯ ಜಪ್ತಿ ಪ್ರತಿಯಲ್ಲಿರುವಂಥ ಅಂಶಗಳು ಏನೇನು ಅನ್ನೋದನ್ನು ನೋಡ್ತಾ ಹೋದಾಗ, ಕೆಸರೆ ಗ್ರಾಮದ 3 ಎಕರೆ 26 ಗುಂಟೆ ಜಮೀನನ್ನು ಮೂಡ ವಶಪಡಿಸಿಕೊಂಡಿತ್ತು. ತಪ್ಪು ಮಾಹಿತಿ ಹಾಗೂ ಪ್ರಭಾವದಿಂದಾಗಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅದೇ ಜಮೀನನ್ನ, ಕೆಸರೆ ಗ್ರಾಮದ ಆ ಜಮೀನನ್ನ ಕೈ ಬಿಡಲಾಗುತ್ತೆ ಸ್ವಾಧೀನ ಪ್ರಕ್ರಿಯೆಯಿಂದ. ನಂತರ ಮೂಡ ಸೈಟ್ ಮಾಡಿ ಮಾರಾಟ ಮಾಡಿದಂತಹ ಜಾಗವನ್ನು ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡ್ತಾರೆ. ಮೂಡ ಅಷ್ಟೊತ್ತಿಗೆ ಮಾರಾಟ ಕೂಡ ಮಾಡಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಾಗ ಮೂಡ ಯಾವುದೇ ಆಕ್ಷೇಪವನ್ನು ಮಾಡಿಲ್ಲ. ಅವರು ಯಾಕೆ ಖರೀದಿ ಮಾಡ್ತಿದ್ದಾರೆ ಅಂತ ಕೂಡ ಆಕ್ಷೇಪ ಮಾಡಿಲ್ಲ. ತಪ್ಪು ವರದಿ ಆಧರಿಸಿ ಮಲ್ಲಿಕಾರ್ಜುನ ಸ್ವಾಮಿ ಭಾಗವನ್ನ ವಸತಿ ಪ್ರದೇಶವಾಗಿ ಮಾರ್ಪಾಡು ಕೂಡ ಮಾಡ್ತಾರೆ. ಅದಾದ ಮೇಲೆ ರಾಜಕೀಯ ಪ್ರಭಾವದಿಂದಾಗಿ ಐಷಾರಾಮಿ ಬಡಾವಣೆಯಲ್ಲಿ ಬದಲಿ ಸೈಟನ್ನು ಪಡೆದಿದ್ದಾರೆ ಪಾರ್ವತಿಯವರು ಅಂತೇಳಿ ಮೂಡಾದ ಬಗೆಗಿನ ತನಿಖೆಯಲ್ಲಿ ಇಡಿ ಹೇಳ್ತಾ ಇದೆ. ಮೂಡಾದಿಂದ ಕಾನೂನು ಬಾಹಿರವಾಗಿ ಪರಿಹಾರ ಸೈಟ್ ಪಡೆಯಲಾಗಿದೆ. ಅವ್ರು ಪಡ್ಕೊಂಡಿರ್ತಕ್ಕಂಥ ಪರಿಹಾರದ ಸೈಟೇ ಕಾನೂನು ಬಾಹಿರ ಅಂತ ಹೇಳ್ತಿದ್ದಾರೆ. ಮೂಡಾ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಸೈಟ್ ಪಡೆಯಲಾಗಿದೆ ಅಂತ ಇಲ್ಲಿ ಇಡಿ ಹೇಳ್ತಾ ಇರುವಂಥದ್ದು. ನಟೇಶ್ ಮೂಡಾ ಆಯುಕ್ತರಾಗಿದ್ದ ವೇಳೆಯಲ್ಲಿ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. PMLA ಕಾಯ್ದೆ ಸೆಕ್ಷನ್ 3ರ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ನಡೆದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಂತ ಹೇಳ್ಕೊಂಡು ಇಡಿ ಹೇಳ್ತಾ ಇದೆ. ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜು ಇವರಿಷ್ಟು ಜನರನ್ನು ಕೂಡ ಆರೋಪಿಗಳು ಅಂತೇಳಿ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ನಟೇಶ್ ಹೇಳಿಕೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. 2021 ಮಾರ್ಚ್ 20ರಂದು ಮೂಡಾ ಬೋರ್ಡ್ ಮೀಟಿಂಗನ್ನು ಕರೆಯಲಾಗಿತ್ತು. ಆದರೆ ಮೂಡಾ ಬೋರ್ಡ್ ಮೀಟಿಂಗ್ನಲ್ಲಿ ಡಾಕ್ಟರ್ ಯತೀಂದ್ರ ಅವರು ಅವತ್ತು ಭಾಗಿಯಾಗಿದ್ದರು. ಪಾರ್ವತಿ ಅವರಿಗೆ ಪರಿಹಾರದ ಸೈಟ್ ಹಂಚಿಕೆಯೇ ಆ ಮೀಟಿಂಗ್ನ ಬಹಳ ಮುಖ್ಯ ಅಜೆಂಡಾ ಆಗಿತ್ತು. ಅದರಲ್ಲಿ ಪಾರ್ವತಿ ಅವರ ಮಗ ಭಾಗಿಯಾಗಿದ್ದರು. ಪರಿಹಾರದ ಪ್ರಕ್ರಿಯೆ ವೇಳೆ ಇದು ಕೂಡ ಪರಿಣಾಮವನ್ನು ಬೀರಿದೆ. ಅಂದರೆ ಈ ಪರಿಹಾರವನ್ನು ಕೊಡುವಂಥದ್ದಕ್ಕೆ ಈ ಒಂದು ಅವರ ಪ್ರೆಸೆನ್ಸ್ ಕೂಡ ಪರಿಣಾಮವನ್ನು ಬೀರಿದೆ ಅಂತೇಳಿ. ಆದರೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡಿಸ್ಬೋದಾಗಿತ್ತು, ನಿಜವಾಗಿಯೂ ಕೂಡ ಅವರೇ ಕೊಡಿಸ್ಬೇಕಿತ್ತು ಅನ್ನುವಂಥದ್ದು ಇದ್ದರೆ ಅನ್ನುವಂಥ ಒಂದು ಪ್ರತಿವಾದವೂ ಕೂಡ ಇದು ಇದ್ದೇ ಇದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಹಂಚಿಕೆಗಾಗಿಯೇ ಪ್ರತ್ಯೇಕ ಸಭೆಯನ್ನು ಕರೆಯಲಾಗಿತ್ತು ಅನ್ನೋದನ್ನು ಹೇಳ್ತಿದ್ದಾರೆ. ಸಭೆ ಬಳಿಕ ಖುದ್ದು ಸೈಟ್ಗಳನ್ನು ವೀಕ್ಷಿಸಿ ಹಂಚಿಕೆ ಮಾಡಿದ್ದು ಆಯುಕ್ತ ನಟೇಶ್ ಅವರು ಈ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ. ನಗರಾಭಿವೃದ್ಧಿ ಇಲಾಖೆ ನಡಾವಳಿಗೆ ವಿರುದ್ಧವಾಗಿ ಸೈಟ್ಗಳ ಹಂಚಿಕೆಯನ್ನು ಮಾಡಲಾಗಿದೆ ಅಂತೇಳಿ ಇಡಿ ಪಾಯಿಂಟ್ ಔಟ್ ಮಾಡಿದೆ. ಹೀಗೆ ಒಂದೊಂದೇ ಅಂಶವನ್ನು ಹೇಳಿರುವಂತಹ ಇಡಿ ಸಿದ್ದರಾಮಯ್ಯನವರ PA SG ದಿನೇಶ್ ಕುಮಾರ್ ಇವರು ಕೂಡ ಪ್ರತಿನಿತ್ಯವೂ ಕೂಡ ಸೈಟ್ ಹಂಚಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಟ್ಟಿದ್ರು. ಖಾತಾ ಬದಲಾವಣೆಗಾಗಿ ಪಾರ್ವತಿ ಹೆಸರಿನಲ್ಲಿ SG ದಿನೇಶ್ ಕುಮಾರ್ ಅವರೇ
ಪತ್ರವನ್ನು ಕೂಡ ಬರೆದಿದ್ರು ಪಾರ್ವತಿಯವರ ಬದಲಿಗೆ ದಿನೇಶ್ ಕುಮಾರ್. ಪಾರ್ವತಿ ಹೆಸರಿನ ಮನವಿ ಪತ್ರಕ್ಕೆ ಸಹಿ ಹಾಕಿರುವಂಥದ್ದು ಕೂಡ CM ಅವರ PA ಆಗಿದ್ದಂತಹ ದಿನೇಶ್ ಕುಮಾರ್ ಅಂತ ಹೇಳಿಕೊಂಡು ಇಡಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಆಯುಕ್ತ BT ನಟೇಶ್ ಆಪ್ತ ಹಾಗೂ ಕೇಸ್ ವರ್ಕರ್ ರವಿ ಜೊತೆ ಕೂಡ ನಿರಂತರವಾದಂತಹ ಸಂಪರ್ಕದಲ್ಲಿ ಇರ್ತಾರೆ ಅಂತೇಳಿ ವಾಟ್ಸಪ್ ಚಾಟ್ಗಳ ಮೂಲಕ ಮೂಡಾ ಕಮಿಷನರ್ PA ಜೊತೆಗೆ ವ್ಯವಹಾರವನ್ನು ನಡೆಸಿರುವಂಥದ್ದು ಕೂಡ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಮೂಡಾ ಕಮಿಷನರ್, ನಗರಾಭಿವೃದ್ಧಿ ಇಲಾಖೆ ಕಮಿಷನರ್ ಜೊತೆಗೂ ಕೂಡ ವ್ಯವಹಾರ ಇದ್ದಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೈಟ್ಗಳ ಅಕ್ರಮ ಹಂಚಿಕೆ, ಅಲಾಟ್ಮೆಂಟ್ ಬಗ್ಗೆಯೇ ಇಡಿ ಅನುಮಾನವನ್ನ ವ್ಯಕ್ತಪಡಿಸಿದೆ. ಅಂದರೆ ಇವಿಷ್ಟು ಪ್ರಕ್ರಿಯೆಗಳು ನಡೆದಾಗಲೂ ಕೂಡ ಮುಖ್ಯಮಂತ್ರಿಯವರ, ಅಂದರೆ ಆಗ ಅವರು ಮುಖ್ಯಮಂತ್ರಿ ಆಗಿಲ್ಲದೇ ಇದ್ರೂ ಕೂಡ, ಅವರು ಪ್ರತಿಪಕ್ಷ ನಾಯಕರಾಗಿದ್ದರೂ ಕೂಡ ಅವರು ಪ್ರಭಾವವನ್ನು ಬೀರಿದ್ರು ಅಂತ ಹೇಳಿ ಇಲ್ಲಿ ಇಡಿ ತನ್ನ ತನಿಖೆಯ ವಿಚಾರದಲ್ಲಿ ಹೇಳ್ತಿರೋದು. ಆದರೆ ಇಷ್ಟೆಲ್ಲ ಮಾಡಿರುವಂತಹದ್ದು ಯತೀಂದ್ರ ಅವರ ಮುಂದಿಟ್ಕೊಂಡು ಮಾಡೋ ಬದಲಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ 13ರಿಂದ 18 ನಡುವೆ ಯಾಕೆ ಮಾಡಿಲ್ಲ ಅನ್ನುವಂತಹ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಸಿದ್ದರಾಮಯ್ಯನವರ ಕಡೆಯಿಂದ ಬರಬಹುದು. ಆದರೆ ಇಡೀ ಪ್ರಕ್ರಿಯೆಯಲ್ಲಿ ಇಡಿ ಮತ್ತಷ್ಟು ಕುಣಿಕೆಯನ್ನು ಬಿಗಿ ಮಾಡ್ತಾ ಇರುವಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.